ಸರಿಯಾಗಿ ಅರ್ಥ ಮಾಡ್ಕೊಂಡು 100 ಕೇಕು ಅಥವಾ 5 ಲಾಡುಗಳ ಬೆಲೆ 20 ರೂಪಾಯಿ ಆದರೆ 15 ಕೇಕು ಮತ್ತು 20 ಲಾಡುಗಳ ಬೆಲೆ ಏನು ಮಾಡ್ರಿ. ಮಾಡೋದಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಭಾಳ ಸರಳದ. ಫಸ್ಟ್ ಏನು ಕೇಳ್ಯಾನ, 15 ಕೇಕುಗಳ ಬೆಲೆ ಕೇಳ್ಯಾನ. ಆಮೇಲೆ 20 ಲಾಡು 100 ಕೇಕುಗಳ ಬೆಲೆ 20 ರೂಪಾಯಿ ಆದರೆ 15 ಕೇಕುಗಳ ಬೆಲೆ ಎಷ್ಟು ಅಂತ ತಕ್ಕೊರಿ. 5 ಲಾಡುಗಳ ಬೆಲೆ 20 ರೂಪಾಯಿ ಆದರೆ 20 ಲಾಡುಗಳ ಬೆಲೆ ಎಷ್ಟು ಅಂತ ತಕ್ಕೊರಿ. ಮಾತ್ರ ಬಂದ್ಬಿಡುತ್ತದೆ. ಎಷ್ಟು ಹೇಳಿನೂ ಮಾಡಿರಿ. ಓಕೆ, ನೋಡ್ರಿ ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಈಗ ಫಸ್ಟ್ ಏನು ಕೇಳ್ಯಾನವ, 15 ಕೇಕ್ಗಳು ಬೇಕಾಗ್ಯಾವ. 15 ಕೇಕ್ಗಳ ಬೆಲೆ ತೆಗಿಬೇಕು. 100 ಕೇಕ್ಗಳ ಬೆಲೆ ಅಥವಾ ಅದ ಅಂದ್ರೆ ಈಕ್ವಲ್ ಬೆಲೆ ಅಂತದ. 100 ಕೇಕುಗಳ ಬೆಲೆ ರೂಪಾಯಿ ಎಷ್ಟು? 20 ರೂಪಾಯಿ. ಎಷ್ಟು ಕೇಕು? 15 ಕೇಕುಗಳ ಬೆಲೆ ಬರೋಬ್ಬರಿ ಎಷ್ಟು? 15 ಗುಂಡ್ಲೆ 20 ಸರ್ವಾಸ್ ಬಾಗಿಲೆ 100. 21 25 5 1 5 3 ಇದ್ರದ್ದು ಎಷ್ಟಾಯ್ತು? 3 ರೂಪಾಯಿ ಆಯ್ತು. ಇರ್ಲಕ್ಕತ್ತ. ಆಮೇಲೆ ಈಗ 20 ಲಾಡುಗಳ ಬೆಲೆ ನೋಡೋಣ. 5 ಲಾಡುಗಳ ಬೆಲೆ, 5 ಉಂಡಿ ಬೆಲೆ ಅಂತ. 5 ಲಾಡುಗಳ ಬೆಲೆ ಬರೋಬ್ಬರಿ 20 ರೂಪಾಯಿ. ಎಷ್ಟು ಲಾಡು? 20 ಲಾಡುಗಳ ಬೆಲೆ ಬರೋಬ್ಬರಿ ಎಷ್ಟು? ಸರಳ ತಿಳ್ಕೊಂಡು ಬಿಡ್ದು. 20 ಗುಂಡ್ಲೆ 20 ಸರಾಸ್ ಮೇಲೆ 5. 5 1 5 4 24 80 ರೂಪಾಯಿ. ಒಟ್ಟು ಬೆಲೆ ಬರೋಬ್ಬರಿ ಕೇಕದ ಬೆಲೆ ಎಷ್ಟು? 3 ರೂಪಾಯಿ. ಲಾಡುಗಳ ಬೆಲೆ 80 ರೂಪಾಯಿ = 83 ರೂಪಾಯಿ. ಉತ್ತರ ಸಂಖ್ಯೆ ಎಲ್ಲಿದೆ ನೋಡ್ರಿ? 83 ರೂಪಾಯಿ. ಉತ್ತರ ಸಂಖ್ಯೆ ಡಿ. ಅದರಂತೆಯೇ ಅದು ನೋಡೋದು. 4 ಪೆನ್ನುಗಳ ಬೆಲೆ 20 ಪೆನ್ಸಿಲ್ ಬೆಲೆಗೆ ಸಮ. 80 ಪೆನ್ಸಿಲ್ ಬದಲಾಗಿ ಎಷ್ಟು ಪೆನ್ನುಗಳನ್ನು ಪಡೆಯಬಹುದು? ಬೆಲೆ ಅಂತ ಕೊಟ್ಟಿಲ್ಲ, ಪೆನ್ನುಗಳ ಸಂಖ್ಯೆ ಕಂಡುಹಿಡಿಬೇಕಾದ್ರೆ ಕಂಡುಹಿಡಿಯಿರಿ. ಭಾಳ ಸರಳ. ಏನು ಪೆನ್ನುಗಳ ಬೆಲೆ ಅಂದರೆ 20 ಪೆನ್ಸಿಲ್ ಬರೋಬ್ಬರಿ 4 ಪೆನ್ ಅಂತ ಹಚ್ಕೋರಿ. 80 ಪೆನ್ಸಿಲ್ಗಳ ಬದಲಾಗಿ ಎಷ್ಟು ಪೆನ್ನುಗಳು ಬರುತ್ತವೆ? ಸರಳ ಪ್ರಶ್ನೆ. ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಓಕೆ, ನೋಡಿ. ಪೆನ್ನುಗಳನ್ನು ಪಡೆಯಬಹುದಾದ 20 ಪೆನ್ಸಿಲ್ಗಳಿಗೆ ಬರೋಬ್ಬರಿ 20 ಪೆನ್ಸಿಲ್ಗಳಿಗೆ ಸಮ 4 ಪೆನ್ನು. 4 ಪೆನ್ನುಗಳು. 20 ಪೆನ್ಸಿಲ್ ತಗೋಬೇಕು ಅಂತ ಹೇಳಿಕ 4 ಪೆನ್ ತಗೋಬೇಕು ಅಂತ. ಒಂದು ವೇಳೆ 80 ಪೆನ್ಸಿಲ್ ಬದಲಾಗಿ 80 ಪೆನ್ಸಿಲ್ಗಳ ಬದಲಾಗಿ ಎಷ್ಟು ಪೆನ್ನುಗಳನ್ನು ತಗೋಬಹುದು? 80 ಗುಂಡ್ಲೆ 4 ಸರ್ವಾಸ್ ಬಾಗಿಲೆ 20. 21 24 4 4 16 ಬರೋಬ್ಬರಿ 16 ಪೆನ್ನುಗಳು. 16 ಪೆನ್ನುಗಳು. ಉತ್ತರ ಸಂಖ್ಯೆ ಬಿ. ನೋಡಿ, ಇಷ್ಟಂತೂ ತಿಳ್ಕೊಂಡ್ರೆ ನೀವು ಮುಂದಿನ ಲೆಕ್ಕ ಮಾಡಿರಿ. ಚೆನ್ನಾಗಿ ಬಿಡಿಸ್ಕೊಡ್ರಿ.